ನಮಸ್ಕಾರ ಎಲ್ರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವಾಗ ನಾವು ಕಾಳಿಂಗ ಮನೆಯಲ್ಲಿ ಎಲ್ಲ ಆಕ್ಟಿವಿಟೀಸ್ ಮುಗಿಸ್ಕೊಂಡು ರಿಲ್ಯಾಕ್ಸೇಷನ್ಗೆ ಬೀಚ್ ಕಡೆಗೆ ಹೊರಟಿದ್ದೀವಿ. ನಮ್ಮ ಪ್ಲಾನ್ ಲಿಸ್ಟ್ ಅಲ್ಲಿ ಬೀಚ್ ಕಡೆ ಹೋಗೋ ಪ್ಲಾನ್ ಇರಲಿಲ್ಲ. ಆದ್ರೆ ಆಗುಂಬೆಯಿಂದ ಕುಂದಾಪುರದ ಕೋಡಿ ಬೀಚ್ಗೆ 60 to 70 ಕಿಲೋಮೀಟರ್ ಇದ್ದಿದ್ರಿಂದ ಅಲ್ಲೊಂದಿನ ಸ್ಟೇ ಮಾಡೋಣ ಅಂತ ಹೊರಟಿದ್ದೀವಿ. ನಾವಿವಾಗ ಆಗುಂಬೆಲಿದ್ದೀವಿ. ಆಗುಂಬೆ ವ್ಯೂ ಪಾಯಿಂಟ್ ನ ಎಲ್ಲರೂ ನೋಡಿರ್ತೀರ, ಆದ್ರೆ ಇದ್ರ ಕಡೆ ಅಷ್ಟು ಗಮನ ಕೊಟ್ಟಿರಲ್ಲ. ಆಗುಂಬೆಯಿಂದ ಹೊರಡಕ್ಕಿಂತ ಮುಂಚೆ ಒಂದ್ ಮೈಲ್ಗಲ್ನ ನೋಡ್ಕೊಂಡು ಹೋಗೋಣ. ಈ ಮೈಲ್ಗಲ್ನ ಹೆಡ್ ಆಫ್ ದ ಘಾಟ್ ಅಂತ 1839 ಅಲ್ಲಿ ಮಾಡಿದ್ದಾರೆ. ಅವಾಗ ಶಿವಮೊಗ್ಗನ ಶ್ರೀಮೊಗ್ಗ ಅಂತ ಕರೀತಿದ್ರು, ಮತ್ತೆ ಡಿಸ್ಟೆನ್ಸ್ ಎಲ್ಲ ಮೈಲಲ್ಲಿ ಮೆಜರ್ ಮಾಡ್ತಿದ್ರು. ಇಲ್ಲಿಂದ ಶಿವಮೊಗ್ಗಗೆ 55 ಮೈಲಿ ಅಂತ ಈ ಮೈಲಿಗಲ್ ಹೇಳ್ತಾ ಇದೆ. ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಈ ಕಡೆ ಬಂದ್ರೆ ಈ 185 ವರ್ಷದ ಹಳೆ ಮೈಲ್ಗಲ್ನ ನೋಡ್ಕೊಂಡು ಹೋಗಿ. ಆಗುಂಬೆ ಘಾಟ್ನ ಡೇಂಜರಸ್ ಹೇರ್ ಪಿನ್ ಕರ್ವ್ಸ್ ನೋಡ್ತಾ ನೋಡ್ತಾ ಹಾಗೆ ನಿದ್ದೆ ಮಾಡ್ಬಿಟ್ಟೆ. ಆಮೇಲೆ ಅದು ನೋಡ್ತೀನಿ, ಈ ರೋಡ್ ಪಕ್ಕದಲ್ಲೇ ಇರೋ ಬ್ಯೂಟಿಫುಲ್ ಸೀ ವ್ಯೂಸ್ ಕಾಣಿಸ್ತಿತ್ತು. ಇದು ಅರೇಬಿಯನ್ ಸೀ ವ್ಯೂ. ಇವಾಗ ನಾವು ನಾಟಿಕಲ್ 9 ಬೀಚ್ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಈ ರೆಸಾರ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ನೋಡಿ. ಈ ರೆಸಾರ್ಟ್ ಮುಂದೆನೆ ಈ ಬೀಚ್ ಇದೆ. ನಾಟಿಕಲ್ 9 ಕುಂದಾಪುರದ ಕೋಡಿ ಬೀಚ್ ಹತ್ರ ಇರೋ ಬೀಚ್ ರೆಸಾರ್ಟ್. ನಾಟಿಕಲ್ 9 ಅಂತಾನೆ ಯಾಕೆ ಹೆಸರಿಟ್ಟಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲಿ ಟೋಟಲಿ 9 ರೂಮ್ಸ್ ಇದೆ ಅಂತ. ಅದಕ್ಕೆ ಇದನ್ನ ನಾಟಿಕಲ್ 9 ಅಂತ ಹೆಸರಿಟ್ಟಿದ್ದಾರೆ. ನಾವಿಲ್ಲಿ ಬಂದು ಸ್ವಲ್ಪ ಹೊತ್ತಾದ್ಮೇಲೆ ಜೋರ್ ಮಳೆ ಬಂದ್ಬಿಡ್ತು. ಸೊ ಬೀಚಲ್ಲಿ ಆಟ ಆಡಕ್ ಬಿಡ್ಲಿಲ್ಲ. ಮಳೆ ನಿಂತಾಗ ಕತ್ಲೆ ಆಗಿತ್ತು. ನಮ್ಮ ಪಪ್ಪ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಬೀಚ್ ಸೈಡ್ ಡಿನ್ನರ್ನ ಅರೇಂಜ್ ಮಾಡಿದ್ರು. ಗೆಸ್ಟ್ ಏನಾದ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಈ ತರ ಅರೇಂಜ್ಮೆಂಟ್ಸ್ ಮಾಡ್ಕೊಡ್ತಾರೆ. ನಮ್ಮ ರಿಕ್ವೆಸ್ಟ್ ಮೇಲೆ ಡಿನ್ನರ್ನ ಬೀಚ್ ಸೈಡ್ ಹತ್ರ ಅರೇಂಜ್ ಮಾಡ್ಕೊಟ್ಟಿದ್ದಾರೆ. ಕೇಳಿಸ್ತಿದ್ಯಾ ಅಲೆಗಳ ಸೌಂಡ್? ಬೆಳಗ್ಗೆ ಆಗೋದನ್ನೇ ಕಾಯ್ತಾ ಇದ್ದೆ. ಇವಾಗ ಪ್ಲೇ ಟೈಮ್. ಬನ್ನಿ ಸ್ವಲ್ಪ ಹೊತ್ತು ಬೀಚಲ್ಲಿ ಆಟ ಆಡ್ಕೊಂಡ್ ಬರೋಣ. ಇದು ಅರೇಬಿಯನ್ ಸೀ. ಬೆಳಗ್ಗೆನೆ ಎದ್ದು ಫಿಶಿಂಗ್ ಮಾಡಕ್ ಬಂದಿದ್ದಾರೆ. ನಾನು ಅವ್ರನ್ನ ಕೇಳಿದೆ ಇದು ಯಾವ ತರ ಫಿಶಿಂಗ್ ಅಂತ. ಅವ್ರು ಹೇಳಿದ್ರು ಅವರು ಒಂದು ರೋಪ್ಗೆ ಬಲೆ ಕಟ್ಬಿಟ್ಟು ದಡದಲ್ಲಿ ಬಿಟ್ಬಿಡ್ತಾರಂತೆ. ವೇವ್ಸ್ ಜೊತೆಗೆ ಅದು ಹಿಂದೆ ಹೋಗುತ್ತಂತೆ. ಆಮೇಲೆ ಅವರು ವೇಟ್ ಮಾಡ್ತಾರೆ, ಆಮೇಲೆ ಎಳಿತಾರಂತೆ. ಇಬ್ರು ಇದ್ರೆ ಸಾಕಂತೆ ಫಿಶಿಂಗ್. ಎಂತ ಪೀಸ್ಫುಲ್ ಪ್ಲೇಸ್ ಅಂದ್ರೆ ಯಾರೂ ಇರ್ಲಿಲ್ಲ ನಮ್ಮ ಸುತ್ತಮುತ್ತ. ಈ ತರ ಜಾಗಕ್ಕೆ ಬಂದಾಗ ಮನಸ್ಸು ತುಂಬಾ ಖುಷಿಯಾಗಿ ಹೋಗುತ್ತೆ. ಮನಸ್ಸು ಖುಷಿ ಆಗಾದಾಗ ಕವನಗಳು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ನಮ್ಮ ಅಮ್ಮ ಒಂದು ಕವನ ಬರೆದಿದ್ದಾರೆ, ಹೆಂಗಿದೆ ಅಂತ ಕಮೆಂಟಲ್ಲಿ ಹೇಳಿ, ನಾನು ಇವಾಗ ಹೇಳ್ತೀನಿ. ಸಮುದ್ರದ ಅಲೆಗಳ ಸ್ಪರ್ಶವು ತರುವುದು ಹರ್ಷವು, ಮನ 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 ಓಕೆ ಮನ ಬೆರಗುಗೊಳಿಸುವ ತಾಣವು, ಇದರ ರಹಸ್ಯ ನಿಗೂಢವು. ಇಲ್ಲಿ ತುಂಬಾ ದೂರ ಫ್ಲಾಟ್
ಫ್ಲಾಟ್ ಸರ್ಫೇಸ್ ಇದ್ದಿದ್ರಿಂದ ಹಾಗೆ ನೀರು ತುಂಬ ಕ್ಲಿಯರ್ ಆಗಿದ್ದಿದ್ರಿಂದ ಸುಮಾರು ಹೊತ್ತು ಆರಾಮಾಗಿ ಆಟ ಆಡ್ಕೊಂಡಿದ್ದೆ. ಇಲ್ಲಿ 10 to 15 ಮಿನಿಟ್ಸ್ ವಾಕ್ ಹೋದರೆ ಕೋಡಿ ಬೀಚ್ ಇರೋ ಲೈಟ್ ಹೌಸು ನೋಡ್ಕೊಂಡು ಬರ್ಬೋದು. ಇದು ಕೋಡಿ ಬೀಚ್ಗಿಂತ ಸ್ವಲ್ಪ ಆ ಕಡೆ ಇದ್ದಿದ್ರಿಂದ ತುಂಬ ಅಂದರೆ ತುಂಬಾನೇ ಕ್ರೌಡ್ ಇರಲಿಲ್ಲ. ಬೀಚಲ್ಲಿ ಆಟ ಆಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಇವಾಗ ಬೇಗ ರೆಡಿ ಆಗಿ ತಿಂಡಿ ತಿನ್ಕೊಂಡು ಚೆಕ್ಔಟ್ ಮಾಡ್ಕೊಂಡು ಬೇರೆ ಪ್ಲೇಸ್ಗೆ ಹೋಗೋಣ ಬನ್ನಿ. ನನ್ನ ಜೊತೆ ನಾಟಿಕಲ್ 9 ರೆಸಾರ್ಟ್ನ ಅಶೋಕ್ ಅಂಕಲ್ ಇದ್ದಾರೆ. ಅಂಕಲ್, ನಿಮ್ಮ ರೆಸಾರ್ಟ್ ಡೀಟೇಲ್ಸ್ನ ನಮ್ಮ ಜೊತೆ ಶೇರ್ ಮಾಡೋಕ್ಕಾಗುತ್ತಾ? ಮಾಡೋಣ. ನಮ್ಮದು ಇದು 9 ರೂಮ್ಸ್ ಇರೋ ಪ್ರಾಪರ್ಟಿ. ಎಲ್ಲ ರೂಮಿಗೂ ಬೀಚ್ ವ್ಯೂ ಇದೆ. ಅದರಲ್ಲಿ ಫಸ್ಟ್ ಫ್ಲೋರಲ್ಲಿ 4 ರೂಮ್ ವಿತ್ ಬಾಲ್ಕನಿನೂ ಇದೆ. ನಿಯರ್ ಬೈ ಪ್ಲೇಸಸ್ ಏನಾದರೂ ನೋಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ನಿಯರ್ ಬೈ ಅಂದರೆ ಡೆಲ್ಟಾ ಪಾಯಿಂಟ್ ಇದೆ, ಒಂದು 4 ಕಿಲೋಮೀಟ್ರ್ ಹೋದರೆ ಅಲ್ಲಿ ಡೆಲ್ಟಾ 5 ನದಿ ಸಮುದ್ರಕ್ಕೆ ಸೇರೋ ಜಾಗ ಅದು. ಅದು ಬಿಟ್ಟರೆ ನಿಮಗೆ ಟೆಂಪಲ್ ಟೌನ್ ಇದೆ. ಆ್ಯಕ್ಚುಲಿ ನಿಯರ್ ಬೈ ನಿಮಗೆ 3-4 ಕಿಲೋಮೀಟ್ರಲ್ಲಿ ಸುಮಾರು 3 ಟೆಂಪಲ್ ಇದೆ. ಚಂಡಿಕಾ ದುರ್ಗ ಪರಮೇಶ್ವರಿ ಇದೆ, ಆನೆಗುಡ್ಡೆ ಇದೆ, ಮತ್ತು ಕೋಟಿಲಿಂಗೇಶ್ವರ, ಮತ್ತು ಪ್ರಸನ್ನ ಆಂಜನೇಯ ಇದೆಲ್ಲ ಇದೆ. ಮತ್ತು ಮರವಂತೆ 17 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ಆ್ಯಕ್ಚುಲಿ ಇಲ್ಲಿ ಸ್ಟೇ ಮಾಡಿದ್ದು ನನಗೆ ತುಂಬ ಖುಷಿ ಕೊಡ್ತು. 10 ಹೆಜ್ಜೆ ಹೋದರೆ ಬೀಚ್ ಸಿಗುತ್ತೆ. ಫುಡ್ ಅಂತೂ ತುಂಬ ಡಿಲೀಷಿಯಸ್ ಆಗಿತ್ತು. ಮತ್ತು ನಿನ್ನೆ ರಾತ್ರಿ ಬೀಚ್ ಸೈಡಲ್ಲಿ ಊಟ ಅರೇಂಜ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಈ ಸ್ಟೇ ತುಂಬ ಮೆಮೊರೇಬಲ್ ಆಗಿರುತ್ತೆ. ಪ್ಲೀಸ್ ನೆಕ್ಸ್ಟ್ ಟೈಮ್ ಬನ್ನಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ರೆಫರ್ ಮಾಡಿ. ಅತಿಥಿ ದೇವೋ ಭವ ಅನ್ನೋ ನುಡಿನ ನಾಟಿಕಲ್ 9ನ ಅಶೋಕ್ ಅಂಕಲ್ ಹಾಗೂ ಅವ್ರ ಟೀಮ್ ಚಾಚು ತಪ್ಪದೆ ಪಾಲಿಸ್ತಿದ್ದಾರೆ. ರಿಲ್ಯಾಕ್ಸೇಷನ್ಗೆ ಅಂತ ಬಂದಿರೋ ಈ ಜಾಗ ನಮಗೆ ಒಳ್ಳೆ ಮೆಮೊರಿ ಕ್ರಿಯೇಟ್ ಮಾಡಿ ಕೊಡ್ತು. ಅದೇ ಖುಷಿಲಿ ಅಲ್ಲಿಂದ ಹೊರಟ್ವಿ. ನೀವು ಕುಂದಾಪುರದ ಕೋಡಿ ಕಡೆ ಬಂದಾಗ ಮಿಸ್ ಮಾಡದೆ ನಾಟಿಕಲ್ 9ಲಿ ಸ್ಟೇ ಪ್ಲಾನ್ ಮಾಡಿ. ಹಾಗೆ ಈ ಏರಿಯಾ ಸುತ್ತಮುತ್ತ ಇರೋ 5 ನದಿ ಸಮುದ್ರ ಸೇರೋ ಡೆಲ್ಟಾ ಪಾಯಿಂಟ್, 15 ಕಿಲೋಮೀಟರ್ ಅಲ್ಲಿರೋ ಮರವಂತೆ, ಆನೆಗುಡ್ಡ ಟೆಂಪಲ್ ಹಾಗೆ ಚನ್ನಿಕಾ ದುರ್ಗಾ ಪರಮೇಶ್ವರಿ ಟೆಂಪಲ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಇವಾಗ ನಾವು ಕಯಾಕಿಂಗ್ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಸಾಲಿಗ್ರಾಮದ ಮ್ಯಾಂಗ್ರೂವ್ ಫಾರೆಸ್ಟ್ ಹತ್ರ ಇರೋದು ಅದು ಕುಂದಾಪುರದಲ್ಲಿ. ಅಲ್ಲಿ ಇವಾಗ ಇನ್ನೊಂದು 20 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಬೋಟಿಂಗ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ. ಇವಾಗ ನಾವು ಝೋನ್ 51 ಕೋಡಿ ಕಯಾಕಿಂಗ್ ಪಾಯಿಂಟ್ ನ ರೀಚ್ ಆಗಿದ್ದೀವಿ. ಇಲ್ಲಿ ವಾಶ್ರೂಮ್ ಫೆಸಿಲಿಟೀಸ್ ಮತ್ತೆ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ಇದೆ. ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಇಲ್ಲಿ ಸ್ಟಾಫ್ಸ್ ಎಲ್ಲ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. Welcome to the Karnataka's coastal region's biggest mangrove forest, that is Saligrama. ಹಾಯ್ ಅಂಕಲ್, ನನ್ನ ಹೆಸರು ಪ್ರಜ್ಞಾ. ನಾನು ಮೈಸೂರಿಂದ ಬಂದಿದ್ದೀನಿ. ಇಲ್ಲಿ ಏನೇನು ಆಕ್ಟಿವಿಟೀಸ್ ಇದೆ? ಇಲ್ಲಿ ನಿಮಗೆ ಕಯಾಕಿಂಗ್ ಇದೆ, ಬೋಟಿಂಗ್ ಇದೆ ಮೇನ್ ಆಗಿ, ಮತ್ತೆ ವುಡನ್ ಬ್ರಿಡ್ಜ್ ಇದೆ. ಇದು ಮ್ಯಾಂಗ್ರೋವ್ ಫಾರೆಸ್ಟ್, ನೀವು ಬಿಗ್ಗೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಕೋಸ್ಟಲ್ ಕನ್ನಡದಲ್ಲಿ. ನೀವು ಮ್ಯಾಂಗ್ರೋವ್ ಫಾರೆಸ್ಟ್ ಹೋಗೋದಾದ್ರೆ ಇಲ್ಲಿ ಬಂದು ಆಟ ಮತ್ತು ಸ್ವಿಮ್ಮಿಂಗ್ ಎಲ್ಲ ಮಾಡ್ಬೋದು. ಕಿಡ್ಸ್ ಎಲ್ಲ ಬಂದರೆ ನಿಮಗೆ ಸ್ವಿಮ್ಮಿಂಗ್ ಇರುತ್ತೆ, ಮತ್ತು ಬೋಟಿಂಗ್ ಹೋಗ್ಬೋದು. ಮತ್ತು ನಿಮಗೆ ನಮ್ಮದು ಹೋಮ್ ಸ್ಟೇ ಇದೆ. ಹೋಮ್ ಸ್ಟೇಲಿ ಬೀಚಲ್ಲಿ ಆಟ ಆಡೋಕ್ಕೆ ಸ್ಪೀಡ್ ಬೋಟ್ ರೈಡ್ ಇರುತ್ತೆ, ಬಾಡಿ ಬೋರ್ಡಿಂಗ್, ಸರ್ಫಿಂಗ್ ಎಲ್ಲ ಇದೆ. ಇದು ಮಕ್ಕಳಿಗೆ ಸೇಫಾ? ಮಕ್ಕಳಿಗೆ ಸೇಫ್. ಹೋಗಿ ಬಂದಿದ್ರಲ್ಲ ಇವಾಗೆಲ್ಲ, ಅವ್ರ ಹತ್ರ ಕೇಳಿ ಅವ್ರದ್ದು ರಿವ್ಯೂಸ್ ತಗೊಂಡು, ಮತ್ತು ಮಕ್ಕಳಿಗೆ ಅಂತ ಹೇಳಿದ್ದು ಜಾಕೆಟ್ ಪ್ರೊವೈಡ್ ಮಾಡ್ತೀವಿ. ಎಲ್ಲರಿಗೂ ಜಾಕೆಟ್ ಹಾಕೊಂಡು ಹೋಗೋದು. ಮತ್ತು ನಾವು ಅವರಿಗೆ ಗೈಡ್ ಮಾಡ್ತೀವಿ ಹೇಗೆ ರೋ ಮಾಡಬೇಕಂತ. ಒಂದು ಡೆಮೋ ತೋರಿಸ್ತೀವಿ ರೋವಿಂಗ್, ಮತ್ತು ಒಂದು 5 ನಿಮಿಷ ಸೆಷನ್ ಇರುತ್ತೆ. ಒಂದು ಹೇಗೆ ರೋವಿಂಗ್ ಎಲ್ಲ ಮಾಡಬೇಕಂತ ಪ್ರಾಕ್ಟೀಸ್ ಮಾಡಿ ಕಳಿಸ್ಕೊಡ್ತೀವಿ. ನನ್ನ ಹುಷಾರಾಗಿ ಕರ್ಕೊಂಡು ಹೋಗಿ ಬರ್ತೀರಾ? ಹೌದು, ಕರ್ಕೊಂಡು ಹೋಗಿ ಬರ್ತೀವಿ. ಥ್ಯಾಂಕ್ ಯು. Hi, my name is Pragnya and I am from Mysore. I am studying in 4th standard. What's your name? Ayana. What's your name? Alfan. Alfan. Okay. Which standard are you studying in? I don't know what. Like PP2.
Oh, which standard are you studying? 6th class. Nice. And where are you from? She is from Hyderabad. I am from Mysore. Oh wow. Even I am from Mysore. And how was your experience? It was very nice. We went through the trees and we also saw many fishes and there were also many crabs. Was it fun? Yes, it was very fun. Oh wow. Nice. Thank you. ಇವ್ರ ರಿವ್ಯೂ ಕೇಳಾದ್ಮೇಲೆ ಬೋಟಿಂಗ್ ಬೇಡ ಕಯಾಕಿಂಗ್ ಮಾಡೋಣ ಅಂತ ಅನ್ನಿಸ್ತು. ನಾವು ಯಾವುದೇ ಆಕ್ಟಿವಿಟಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೂ ಬಾಂಡ್ನ ಫಿಲ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡಬೇಕು. ಬನ್ನಿ ಇವಾಗ ಫಿಲ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಸೊ ಧೈರ್ಯ ಮಾಡಿ ಕಯಾಕಿಂಗ್ಗೆ ರೆಡಿ ಆದೆ. ಯಾವುದೇ ವಾಟರ್ ಆಕ್ಟಿವಿಟಿಯಲ್ಲಿ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಇವರು ಈ ಆಕ್ಟಿವಿಟಿಗೆ ಬೇಕಾದ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ನಮ್ಮನ್ನ ನೀರಲ್ಲಿ ಬಿಟ್ಬಿಡಲ್ಲ. ಫಸ್ಟ್ ಒಂದು 5 minutes ಕ್ಲಾಸ್ ಕೊಟ್ಟು ಆಮೇಲೆ ಕಯಾಕಿಂಗ್ಗೆ ಕಳಿಸ್ತಾರೆ. ಹಾಯ್ ಪ್ರಜ್ಞಾ, ಹೇಗಿದೆ ಎಕ್ಸ್ಪೀರಿಯನ್ಸ್? ಸಕ್ಕತ್ತಾಗಿದೆ ಈ ಎಕ್ಸ್ಪೀರಿಯನ್ಸ್ ಅಂತೂ. ನಾನೇ ಓಡಿಸ್ತಿದ್ದೀನಿ. ನೋಡೋಕ್ಕೆ ಎಷ್ಟು ಸಿಂಪಲ್ ಅನ್ಸುತ್ತಲ್ವಾ ಇವರು ಈ ಬೋಟ್ ಓಡಿಸ್ತಾ ಇರೋದು. ಸಾಗಲಿ ಮುಂದೆ ಹೋಗಲಿ ಬ್ಲಾ ಬ್ಲಾ ಬ್ಲಾ. ಈ ಮ್ಯಾಂಗ್ರೋವ್ ಮರಗಳು ರೂಟ್ ಮೂಲಕ ಉಪ್ಪನ್ನ ಹೀರ್ಕೊಂಡು ಎಲೆಗಳ ಮೂಲಕ ಆಚೆ ಹಾಕುತ್ತೆ. ಈ ಸ್ಪೆಷಲ್ ಫೀಚರ್ ಇರೋದ್ರಿಂದ ಈ ಮರಗಳು ಹೆಚ್ಚಾಗಿ ಸಾಲ್ಟ್ ವಾಟರ್ ಅಲ್ಲಿ ಬೆಳೆಯುತ್ತೆ ಅಂತ ಬುಕ್ ಅಲ್ಲಿ ಓದಿದ್ದೀನಿ. ಇಲ್ಲಿರೋ ಮರದ ರೂಟ್ಸ್ ಬೇರೆ ಬೇರೆ ತರ ಇರುತ್ತಂತೆ. ಕೆಲವೊಂದು ರೂಟ್ಸ್ಗಳು ಮಣ್ಣಿನೊಳಗೆ ಹೋಗಿ ಬಿಗಿಯಾಗಿ ನಿಂತಿರುತ್ತೆ. ಇನ್ನ ಕೆಲವು ರೂಟ್ಸ್ಗಳು ನೀರ್ ಮೇಲೆ ತೇಲ್ತಾ ಇರುತ್ತಂತೆ. ನಮ್ಮ ಪೇರೆಂಟ್ಸ್ ಎಲ್ಲ ಫುಲ್ ರೂಟ್ಸ್ ಸಿಕ್ಕಾಕೋತಿದ್ದಾರೆ, ಆದ್ರೆ ನಾವು ಸಿಕ್ಕಾಕೋತಿಲ್ಲ. ಅಣ್ಣ ನಿಮ್ಮ ಹೆಸರೇನು? ನಮ್ಮ ಹೆಸರು ರಿತೀಶ್. ಓ, ನೀವು ಯಾವ ಊರಿಂದ ಬಂದಿರೋದು? ನಾವು ಪಡುಕೆರೆ. ಓಕೆ. ಇದು ಎಲ್ಲ ದಿನ ಓಪನ್ ಇರುತ್ತಾ? ಎಲ್ಲ ದಿನ ಓಪನ್ ಇದೆ. ಟೈಮಿಂಗ್ಸ್ ಏನಾದರೂ ಇದೆಯಾ ಇದಕ್ಕೆ? ಮಾರ್ನಿಂಗ್ 6 o'clock ಇಂದ ನೈಟ್ 6 o'clock. ಓಕೆ ಓಕೆ. ಇದು ನೀವು ದಿನ ಬರ್ತಿರ್ತೀರಾ ಇಲ್ಲಿಗೆ? ನಾವು ಪಾರ್ಟ್ ಟೈಮ್ ಬರೋದು. ಓಕೆ. ಇನ್ನೊಬ್ರು ತಲೆ ತಿನ್ನೋದನ್ನ ನನಗೆ ಹೇಳ್ಕೊಡ್ಬೇಕಾ? ಮಾತಾಡಿ ಮಾತಾಡಿನೇ ರಿತೀಶನನ್ ತಲೆ ತಿಂದ್ಬಿಟ್ಟಿದ್ದೀನಿ. ಲಾಸ್ಟ್ ಎಪಿಸೋಡಲ್ಲಿ ಸನಾ ತಲೆ ತಿಂದಿದ್ದೆ, ಈ ಎಪಿಸೋಡಲ್ಲಿ ರಿತೀಶನನ್ ತಲೆ ತಿಂತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಏನಾದರೂ ನಾನು ಮತ್ತೆ ಹೋದರೆ ಖಂಡಿತ ನನ್ನ ಜೊತೆ ಬರಲ್ಲ ಇವರು. ಮ್ಯಾಂಗ್ರೋವ್ ಟ್ರೀಸ್ ಮಧ್ಯ ಕಯಾಕಿಂಗ್ ಹೋಗ್ತಾ ಇರೋದು ಫಸ್ಟ್ ಟೈಮ್. ನಾ ಮ್ಯಾಂಗ್ರೋವ್ ಟ್ರೀಸ್ನೆಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಓದಿದ್ದೆ, ಪಿಕ್ಚರ್ಸ್ ಎಲ್ಲ ನೋಡಿದ್ದೆ ಅಷ್ಟೇ. ಇವತ್ತು ರಿಯಲ್ ಆಗಿ ನೋಡ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ಈ ಮ್ಯಾಂಗ್ರೋವ್ ಟ್ರೀಸ್ ಅಂದರೆ ಆಲ್ಮೋಸ್ಟ್ ರೂಟ್ಸ್ ಎಲ್ಲ ನೀರಲ್ಲೇ ಇರುತ್ತೆ ಅಂತ ನಾನು ಓದಿದ್ದೆ. ಇವತ್ತು ನೋಡ್ತಾ ಇದ್ದೆ, ನೋಡಿ ಅಲ್ಲೆಲ್ಲ ಹೆಂಗಿದೆ. ಆಸ್ ಐ ಟೋಲ್ಡ್ ಯು, ದ ರೂಟ್ಸ್ ಆರ್ ಇನ್ ದ ವಾಟರ್. ಈ
ಮ್ಯಾಂಗ್ರೋವ್ ಫಾರೆಸ್ಟ್ ಎಷ್ಟೊಂದು ಜೀವಿಗಳಿಗೆ ಆಶ್ರಯ ಕೊಡು. ಹಾಗೆ ನ್ಯಾಚುರಲ್ ಡಿಸಾಸ್ಟರ್ ಅಂದ್ರೆ ಪ್ರಕೃತಿ ವಿಕೋಪಗಳೇನಾದ್ರು ಲೈಕ್ ಚಂಡಮಾರುತ, ಸುನಾಮಿ ಏನಾದರೂ ಬಂದಾಗ ಭೂಮಿ ಕೊಚ್ಕೊಂಡು ಹೋಗದೆ ಇರೋ ಹಾಗೆ ಕಾಪಾಡುತ್ತೆ. ಮ್ಯಾಂಗ್ರೋವ್ ರೂಟ್ಸ್ ಎಲ್ಲ ನೋಡಿ ಹೆಂಗಿದೆ, ಎಲ್ಲ ನೀರಿಗೆ ಅಟ್ಯಾಚ್ ಆಗಿದೆ. ಅದರಿಂದ ನೋಡಿ ಇಲ್ಲೆಲ್ಲ ಸ್ಮಾಲ್ ಕ್ರಾಬ್ಸ್ ಎಲ್ಲ ಬರ್ತವೆ. ಇದು ಮ್ಯಾಂಗ್ರೋವ್ ಟ್ರೀಸ್ ಲೀಫ್. ಅಣ್ಣ ತುಂಬಾ ಸೇಫ್ ಆಗಿ ಕರ್ಕೊಂಡು ಹೋಗಿ ಮತ್ತೆ ಅಲ್ಲಿ ಇಳಿಸಿ ಆಟ ಆಡಿಸಿ ಫೋಟೋ ಕೊಟ್ಟು ಎಲ್ಲ ಮಾಡಿದ್ದು ಸೇಫ್ ಆಗಿ ಕರ್ಕೊಂಡು ಬಂದಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ ಯು. ನನ್ನ ಫ್ರೆಂಡ್ಸ್ಗೂ ಇಲ್ಲಿ ಬರಕ್ಕೆ ಹೇಳ್ತೀನಿ. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಆಕ್ಚುಲಿ 2 hours ಹೇಗೆ ಪಾಸ್ ಆಯಿತು ಅಂತಾನೆ ನಂಗೆ ಗೊತ್ತಾಗ್ಲಿಲ್ಲ. ಝೋನ್ 51 ಕೋಡಿ ವಿನಯ್ ಅಂಕಲ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಐ ಆಮ್ ಸೈನಿಂಗ್ ಆಫ್ ಫ್ರಮ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.